ಮನುಷ್ಯನಿಗೆ ಕಷ್ಟ ಬಂದಾಗಲೇ ಗೊತ್ತಾಗೋದು ಯಾರು ನಮ್ಮವರು ಅಂತ. ನಮ್ಮವರು ಅಂದ್ಕೊಂಡವರೆಲ್ಲ ದೂರದಲ್ಲಿ ನಿಂತು ನೋಡ್ತಾ ಇರ್ತಾರೆ. ಇವರು ನಮ್ಮವರಲ್ಲ ಅಂದ್ಕೊಂಡವರೆಲ್ಲ ಹತ್ತಿರ ನಿಂತು ನೆರವಾಗ್ತಾರೆ. ಕೆಲವರು ಅವರಿಗೆ ಕಷ್ಟ ಬಂದಾಗ ಬೇಕಾದಾಗ ಬರ್ತಾರೆ. ಇನ್ನೂ ಕೆಲವರು ನಮಗೆ ಕಷ್ಟ ಬಂದಾಗ ಹತ್ತಿರ ಬರ್ತಾರೆ. ಇನ್ನೂ ಕೆಲವರು ಕಷ್ಟ ಸುಖದಲ್ಲೂ ನಮ್ಮ ಜೊತೆಗಿರ್ತಾರೆ. ಇಲ್ಲಿ ಯಾರೂ ನಮ್ಮವರಲ್ಲ, ಯಾರೂ ದೂರದವರಲ್ಲ, ಯಾರೂ ಕೆಟ್ಟವರಲ್ಲ. ಎಲ್ಲ ವಿಧಿಲಿಖಿತ ಅಂತ ಸುಮ್ಮನಾಗಬೇಕು ಅಷ್ಟೆ. ಹಲೋ ಕರ್ನಾಟಕ, ವೆಲ್ಕಮ್ ಟು ಚಿನ್ಮಯ ಸ್ಟ್ರೀಮ್. ನಾನು ನಿಮ್ಮ ಮನೆ ಮಗಳು ಸುಧಾಶ್ರೀ ಗೌಡ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಿನ್ಮಯ ಸ್ಟ್ರೀಮ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ಸಂಡೇ ಆಗಿತ್ತು. ಸಂಡೇ ಆಗಿದ್ದರಿಂದ ಸ್ವಲ್ಪ ಮನೆ ಕ್ಲೀನಿಂಗ್, ಹಾಗೆಯೇ ಹರಟೆ, ಅದರ ಜೊತೆಗೆ ಸ್ವಲ್ಪ ಏನಾದರೂ ಮಾಡೋಣ ಸ್ಪೆಷಲ್ಲಾಗಿ ಅಂದ್ಕೊಂಡು ಇವತ್ತು ಫಿಶ್ ಸಾಂಬಾರು ಮತ್ತು ಫಿಶ್ ತವಾ ಫ್ರೈ ಮಾಡಲಿಕ್ಕೆ ನಾನಿವತ್ತು ಮಸಾಲಾನ ರೆಡಿ ಮಾಡ್ಕೊಂಡಿದ್ದೆ. ಸೊ ಈ ಮಸಾಲದ್ದು ನಿಮಗೆ ರೆಸಿಪಿ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮಸಾಲಾನ ಸ್ವಲ್ಪ ಫಿಶ್ಗೆ ಅಪ್ಲೈ ಮಾಡಿ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೆ ಒಂದು ಹಾಫ್ ಆನ್ ಅವರ್. ಹಾಗೆಯೇ ಇನ್ನು ಸ್ವಲ್ಪ ಪೀಸ್ ಇತ್ತು, ಅಂದರೆ ತಲೆ ಪೀಸ್ ಇರುತ್ತಲ್ಲ, ಸೊ ಅದನ್ನು ಫ್ರೈ ಮಾಡಲಿಕ್ಕೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ಸಾಂಬಾರು ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ಟೆ. ಇನ್ನು ಒಂದು ಕಡೆ ಮುದ್ದೆಗೆ, ಸಾಂಬಾರಿಗೆ, ಅನ್ನಕ್ಕೆ ರೆಡಿ ಆಗ್ತಾ ಇದೆ. ಮತ್ತು ಇವಾಗ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ. ಸೊ ಅದನ್ನು ಚೆನ್ನಾಗಿ ಸಾಂಬಾರು ಕುದಿ ಬಂದಮೇಲೆ ಅದಕ್ಕೆ ಹಾಕಿ, ಮತ್ತು ಅದಕ್ಕೆ ಸ್ಮೆಲ್ ಘಮ ಬಂದಮೇಲೆ ಚೆನ್ನಾಗಿ ಘಮ ಬರ್ತಾ ಇರಬೇಕಾದ್ರೆ ಅದಕ್ಕೆ ಫಿಶ್ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಲ್ಲ, ಸೊ ಅದನ್ನು ಇದಕ್ಕೆ ಹಾಕಿದ್ದೀನಿ. ಹಾಗೆಯೇ ಒಂದು ಕಡೆ ಮುದ್ದೆಗೆ ರೆಡಿ ಆಗ್ತಾ ಇದೆ. ಸೊ ನಿಮ್ಮ ಮನೇಲೂ ಸಂಡೇ ಏನೆಲ್ಲ ಸ್ಪೆಷಲ್ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮುದ್ದೆನ ಕೆಲವೊಬ್ಬರು ಅನ್ನ ಮಿಕ್ಸ್ ಮಾಡಿ ಮಾಡ್ತಾರೆ, ಅಕ್ಕಿನ ಹಾಕ್ಬಿಟ್ಟು ಕೆಲವೊಬ್ಬರು. ಬಟ್ ನಮ್ಮ ಮನೆಯಲ್ಲೆಲ್ಲ, ನಮ್ಮ ಕಡೆ ಎಲ್ಲ ಮುದ್ದೆನ ಪ್ಯೂರ್ ರಾಗಿಯಿಂದನೇ ಮಾಡೋದು. ಅದಕ್ಕೆ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಏನೂ ಹಾಕೋದಿಲ್ಲ. ಸೊ ಹಾಗೆಯೇ ಪ್ಯೂರ್ ಆಗಿ ಏನೂ ಹಾಕ್ದೇ, ಏನೇ ಆಯಿಲ್ ಹಾಕ್ದೇ ಹಾಗೆಯೇ ಮುದ್ದೆ ಮಾಡೋದು ನಮ್ಮ ಕಡೆ ಎಲ್ಲ. ಹಾಗೆಯೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಂತಹ ಫಿಶನ್ನು ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಬೇಯಿಸ್ಕೊತಾ ಇದ್ದೀನಿ, ತವಾ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಟರ್ನ್ ಮಾಡ್ತಾಯಿದ್ದೀನಿ. ಹಾಗೆ ಅದಕ್ಕೆ ಮುಂಚೆ ಸ್ವಲ್ಪ ಆಯಿಲನ್ನು ಮತ್ತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇನ್ನು ಒಂದು ಸ್ವಲ್ಪ ಆಯಿಲ್ ಹಾಕಿರ್ತೀನಿ ಒಂದು ಕಡೆಗೆ. ಸೊ ನೆಕ್ಸ್ಟ್ ಇನ್ನೊಂದು ಕಡೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಮತ್ತೆ ಫ್ರೈ ಮಾಡ್ಕೊತೀನಿ. ಸೊ ಇದೆಲ್ಲ ಆದಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಇದಾಗಿತ್ತು ನನ್ನ ಈ ಸಂಡೇ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. Until then, bye bye. Thank you so much for watching my videos.